ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾವು ಸೂಪರಾಗಿದ್ದೀವಿ ಫ್ರೆಂಡ್ಸ್. ಇವತ್ತು ಭಾನುವಾರ, ಗಂಟೆ 3:25 ಆಗಿದೆ. ಬೆಳಗಿನ ಜಾವ ಅಷ್ಟು ಬೇಗ ಎದ್ದಿದ್ದೀವಿ. ಸೊ ನಾನು 3 ಹೊತ್ತಕ್ಕೆಲ್ಲ ಎದ್ದೆ. ನನ್ನ ಜೊತೆ ಮನಸ್ವಿ ಕೂಡ ಎದ್ಬಿಟ್ಟಿದ್ದಾಳೆ ನೋಡಿ. ಸೊ ಅಕ್ಕನೂ ಎದ್ದಿದ್ಲು, ಬಟ್ ಏನಂತ ಹೇಳಿದರೆ ನೀರು ಬರ್ತಾಯಿಲ್ಲ, ಹಾಗಾಗಿ ಮಲಗಿದ್ದಾಳೆ. ನಾವು ಇವತ್ತೊಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ. ನಾನು ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ನಾವು ಗೃಹ ಪ್ರವೇಶಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರನೇ ನಾವು ಇವತ್ತು ಬೇಗನೆ ಎದ್ದಿದ್ದೀವಿ. ನೀರು ಇಲ್ದಿರೋ ಕಾರಣ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಆಮೇಲೆ ಓನರ್ ಅಕ್ಕ ನೀರೆಲ್ಲ ಆನ್ ಮಾಡಿದ್ಮೇಲೆ ಸದ್ಯಕ್ಕೆ ಈಗ ತನ್ನದು, ಮನಸ್ವಿದು, ಧ್ರುವಂದು ಸ್ನಾನ ಆಗಿದೆ. ಗಂಟೆ 5:30 ಆಗಿದೆ. ಅಕ್ಕ ಸ್ನಾನಕ್ಕೆ ಹೋಗಿದ್ದಾಳೆ. ಅಷ್ಟರಲ್ಲಿ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು, ಗುಡಿಸಿದ್ದು ಒರೆಸಿದ್ದು ಆ ಕೆಲಸ ಎಲ್ಲ ಕಂಪ್ಲೀಟಾಗಿ ಮುಗಿಸಿದ್ದೀನಿ. ಹಾಗೆ ಮನಸ್ವಿ ರೆಡಿಯಾಗಿದ್ದಾಳೆ ನೋಡಿ, ಈ ಡ್ರೆಸ್ ಹಾಕ್ಕೊಂಡು. ಇನ್ನು ಮಕ್ಕಳಿಗೆಲ್ಲ ಸ್ವಲ್ಪ ಫೇಸ್ಗೆ ರೆಡಿ ಮಾಡಬೇಕಷ್ಟೇ. ಫೇಸ್ಗೆ ರೆಡಿ ಮಾಡಿದ್ರೆ ಅವ್ರದ್ದಂತೂ ಕಂಪ್ಲೀಟಾಗಿ ರೆಡಿ ಆಗುತ್ತೆ. ಧ್ರುವ ನೋಡಿ, ಅವನು ಡ್ರೆಸ್ ಹಾಕ್ಕೊಂಬಿಟ್ಟು ಮಲಗಿದ್ದಾನೆ. ಎಲ್ಲಾದರೂ ಹೋಗೋದಂದ್ರೆ ಮಕ್ಕಳಿಗೊಂಥರ ಸಂಭ್ರಮ. ನಾವು ಹೇಳಲೇ ಇಲ್ಲ, ಅವರೇ ಫಾಸ್ಟಾಗಿ ಎದ್ದು ಕೂತ್ಕೊಂಡ್ಬಿಟ್ರು. ರಾತ್ರಿನೇ ಹೇಳಿದ್ವಿ ಬೇಗ ಎದ್ದೇಳಬೇಕು ಅಂತೇಳಿ. ಧ್ರುವನೂ ಎದ್ಬಿಟ್ಟ, ಮನಸ್ವಿನೂ ಎದ್ಬಿಟ್ಟ, ತನ್ನೂ ಎದ್ಬಿಟ್ಲು. ಖುಷಿ ಎಲ್ಲಾದರೂ ಹೋಗೋದು ಅಂದರೆ ಮಕ್ಕಳಿಗೆ. ಇನ್ನು ಬೆಳಕಾಗಿಲ್ಲ ನೋಡಿ. ಹಾಗೆ ಈಗ ಅಕ್ಕಂದು ಕೂಡ ರೆಡಿ ಆಗಿದ್ದಾಯಿತು. ಅಕ್ಕನ ಸ್ನಾನ ಎಲ್ಲ ಮುಗಿಸಿ ಸ್ಯಾರಿ ಉಟ್ಕೊಂಡು ರೆಡಿಯಾಗಿದ್ದಾಳೆ. ಸೊ ಅವಳದು ಒಂದೆರಡು ಫೋಟೋಸ್ನ ತೆಗಿತಾ ಇದ್ದೀನಿ. ಇನ್ನು ಅವಳು ಹೇರ್ ಸ್ಟೈಲ್ ಆಗಬೇಕಷ್ಟೇ. ಹಾಗೆ ನಾನು ಸ್ನಾನ ಎಲ್ಲ ಮುಗಿಸಿ ಈ ಸ್ಯಾರಿ ಉಟ್ಕೊಂಡಿದ್ದೀನಿ. ಈ ಸ್ಯಾರಿ ನಾನು ಅಮೇಝಿಂಗ್ ಫ್ಯಾಕ್ಟ್ರಿಲಿ ತೊಗೊಂಡಿದ್ದು ಅಂತ ನಿಮ್ಗೆ ಹೇಳಿದ್ದೆ ನೋಡಿ. ಸ್ಯಾರಿನ ಲೆಹಂಗಾ ಹೊಲ್ಸೋಣ ಅಂತ ಪ್ಲ್ಯಾನ್ ಇತ್ತು ತನುಗೆ. ಆಮೇಲೆ ನಾನು ಹೊಲ್ಸ್ಕೊಂಡು ನೋಡೋಣ ಅಂತ ಅನ್ನಿಸ್ತು ನನಗೆ. ತನು ಬರೀ ಗ್ರೀನೇ ಆಗುತ್ತೆ ಅಂತ ಅಂದ್ಲು. ನಾನೇ ಬ್ಲೌಸ್ ಸ್ಟಿಚ್ ಮಾಡಿಸಿದೆ. ಮೊನ್ನೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಕೊಡ್ತಾ ಇದ್ದೀನಿ ಅಂತೇಳಿ. ಇದೇ ಸ್ಯಾರಿದು ಬ್ಲೌಸ್ ಅಂತೂ ತುಂಬ ಚೆನ್ನಾಗಿ ಹೊಲ್ದಿದ್ದಾರೆ. ಖುಷಿ ಆಯ್ತು ನನಗೆ. ನಾನೇನು ಜಾಸ್ತಿ ಏನು ಡಿಸೈನರ್ಸ್ ಹೊಲಿಸಿಲ್ಲ, ಹಾಗೆ ಸಿಂಪಲ್ ಬ್ಲೌಸು. ಹಾಗೆ ಒಂದು ಫೋಟೋಸ್ ತೆಕ್ಕೋತಾ ಇದ್ದೀವಿ. ಇವ್ರು 4 ಜನದ ಒಂದು ಫೋಟೋ, ಹಾಗೆ ನನ್ನ ಫೋಟೋಗಳು ಎಲ್ಲ ತೆಕ್ಕೊತಾ ಇದ್ದೀವಿ. ನಾನು ಹೇರ್ ಸ್ಟೈಲ್ ಮಾಡ್ಕೋಬೇಕು, ಹೀಗೇ ಕೂದಲನ್ನ ಫ್ರೀ ಬಿಟ್ಕೊಂಡು ಒಂದು ಫೋಟೋ ತೆಕ್ಕೊಳ್ಳೋಣ ಅಂತ ತೆಕ್ಕೋತಾ ಇದ್ದೀನಿ. ಸೊ ನಾನೀಗ ರೆಡಿ ಆಗಿದ್ದೀನಿ. ಹಸ್ಬೆಂಡ್ ಸ್ನಾನಕ್ಕೆ ಹೋಗಿದ್ರೆ ಅಷ್ಟರಲ್ಲಿ ನಾನೀಗ ದೇವ್ರಿಗೆ ದೀಪ ಹಚ್ಚೋಣ ಅಂತೇಳ್ಬಿಟ್ಟು ದೀಪ ಹಚ್ತಾ ಇದ್ದೀನಿ. ನನಗೆ ಈ ಸ್ಯಾರಿ ಕಲರ್ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು ಉಟ್ಕೊಂಡ್ಮೇಲೆ. ಸೊ ನಿಮ್ಗೆ ಇಷ್ಟ ಆಯಿತಾ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ನಾನು ಬ್ಲೌಸ್ ಎಲ್ಲ ಬೊಟ್ಟು ಥರ ಇದೆ, ಅಷ್ಟೊಂದು ಚೆನ್ನಾಗಿ ಕಾಣಲ್ವೇನೋ ಅಂತ ಅಂದ್ಕೊಂಡೆ. ಅಂದರೆ ಬೊಟ್ಟು ಬ್ಲೌಸ್ ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ. ಹಾಗಾಗಿ ಆಮೇಲೆ ಉಟ್ಕೊಂಡ್ಮೇಲೆ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಫ್ರೆಂಡ್ಸ್ ಸ್ವಲ್ಪ ಬೇಗನೆ ಹೊರಡೋಣ ಅಂತ ಇದ್ವಿ, ಬಟ್ ಆಗಲಿಲ್ಲ. ಗಂಟೆ 8 ಆಗೋಯ್ತು. ಸೊ ನನ್ನ ಹಸ್ಬೆಂಡು ಮತ್ತು ಕೆಳಗಡೆ ಹೋಗಿ ಸ್ವಲ್ಪ ಗಾಡಿ ಆಯಿಲೆಲ್ಲ ಚೆಕ್ ಮಾಡಿಬಿಟ್ಟು ಅವ್ರು ಬರೋ ಅಷ್ಟರಲ್ಲಿ ಲೇಟೇ ಆಗೋಯ್ತು. ಸೊ ಹಾಗಾಗಿ ಲೇಟ್ ಆಯಿತು. ಗಂಟೆ ಈಗ 8 ಆಗಿದೆ. ತನು ಅಪ್ಪ ನಿಮ್ಮಿಂದನೇ ಲೇಟ್ ಆಗಿದ್ದು, ಬೇಗ ಹೋಗೋಣ ಅಂದರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೇಳ್ತಾ ಇದ್ದಾಳೆ. ನಮ್ಮ ಅಪ್ಪನಿಂದ ಲೇಟ್ ಆಗಿತ್ತು. ಒಟ್ರಾಸಿ ಇಲ್ಲಿ ಕೆಳಗೆ ಹೋಗಿ ಅಲ್ಲಿ ಗಂಟೆ ಮಾಡಿ ಇಲ್ಲಿಗೆ ಬಂದುಬಿಟ್ಟು ಸ್ನಾನ ಮಾಡೋಷ್ಟೊತ್ತಿಗೆ ಎಷ್ಟೊತ್ತಾಯ್ತು. ನಾವು ಹುಡುಗಿರು ನಾವು ತಲೆ ಎಲ್ಲ ಒರೆಸ್ಕೋಬೇಕಾಗುತ್ತೆ ಸ್ನಾನ ಮಾಡಿದ್ಮೇಲೆ. ಸರಿಯಾಗಿ ಕುತ್ಕೊಳ್ಳ, ಚಕ್ಲು ಬಕ್ಲ ಅಕ್ಕ ಮನಸ್ಸು ಈ ಥರ.
ಅಲ್ಲಿ ವಿಡಿಯೋದಲ್ಲಿ ಬೈತಾರಷ್ಟೇ ನನಗೆ, ಅಲ್ಲ ಜಲ ಆಂಟಿಗೆ. ಅಪ್ಪನ ಗಿಡೋಗಮ್ಮ. ನೋಡಿ ಸರ್ ಬ್ಲ್ಯಾಕ್ ಮೇಲೆ ಹೆಂಗೆ ಮಾಡುತ್ತೆ ಅಮ್ಮನ. ಬ್ಲ್ಯಾಕ್ ಮೇಲು, ವೈಟ್ ಮೇಲು, ಪಿಂಕ್ ಮೇಲು. ಮನಸ್ವಿಗೆ ಇಟ್ಟಿಲ್ಲ ಅಲ್ಲ ಅಮ್ಮ. ಏ ಖಾಲಿ ಹೋಗಪ್ಪ, ನಾವೆಲ್ಲ ಕುಡ್ದಿಲ್ವಾ, ಸುಳ್ಳು ಹೇಳ್ಬೇಡಿ. ಫ್ರೆಂಡ್ಸ್, ಈಗ ರೆಡಿ ಒಂದು ಫ್ಯಾಮಿಲಿ ಫೋಟೋ ಥರ ತೆಕ್ಕೊತಾ ಇದ್ದೀವಿ. ಏನಪ್ಪ ಬರೀ ಫೋಟೋ ತೆಕ್ಕೋತಾ ಇದ್ದಾರೆ ಅಂತ ಅಂದ್ಕೊಬೇಡಿ. ಏನಂದರೆ ಚೆನ್ನಾಗಿ ರೆಡಿ ಆದಾಗ ಒಂದೊಂದು ಫೋಟೋ ತೆಕ್ಕೊಂಡು ಅದನ್ನು ನೋಡ್ತಾ ಇದ್ದರೆ ಏನೋ ಒಂಥರ ಮನಸ್ಸಿಗೆ ಖುಷಿ ಆಗುತ್ತಲ್ವ, ಈ ಟೈಮಲ್ಲಿ ಈ ಫೋಟೋ ಸಿಕ್ತಲ್ವ ಅಂಥೇಳಿ. ಸೊ ಹಾಗಾಗಿ ಒಂದೊಂದು ಫೋಟೋ ಕ್ಲಿಕ್ ಮಾಡ್ಕೋತಾ ಇದ್ದೀವಿ. ಇನ್ನೊಂದು ಏನಂತ ಹೇಳಿದರೆ, ನಂಗೆ ಖುಷಿ, ಯೂಟ್ಯೂಬಲ್ಲಿ ಎಲ್ಲ ಒಂದು ಮೆಮೊರಿ ಆಗಿರುತ್ತೆ. ಪ್ರತಿಯೊಂದೂ ಕೂಡ ಪ್ರತಿಯೊಂದು ದಿನದ ಘಟನೆಗಳು ಕೂಡ ಈ ದಿನ ಈ ರೀತಿ ಇತ್ತು, ಹೀಗಿದ್ವಿ ಹಾಗಿದ್ವಿ ಅಂತ ನೋಡೋದೇ ಒಂದು ಖುಷಿ. ನನಗೆ ಈಗಲೂ ಕೂಡ ನಾನು ಸ್ಟಾರ್ಟಿಂಗು ವ್ಲಾಗ್ ಮಾಡೋಕ್ಕೆ ಶುರು ಮಾಡಿದಾಗ ನಮ್ಮ ತನು ಪುಟಾಣಿ ಇದ್ಲು, ನನಗೆ ವೀಡಿಯೋಸ್ ಎಲ್ಲ ಸಖತ್ತು ಖುಷಿ ಕೊಡುತ್ತೆ, ಹಳೆ ವೀಡಿಯೋಸು. ಹಾಗಾಗಿ ದಿನದಿಂದ ದಿನದಲ್ಲಿ ಮಕ್ಕಳಲ್ಲಾಗೋ ಚೇಂಜಸ್ಸು, ನಮ್ಮಲ್ಲಾಗೋ ಚೇಂಜಸ್ಸು ಬನ್ನಿ ರಾಣಿ ಸಾಕು ಎಲ್ಲ ಕೂಡ ತುಂಬಾ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಈಗ ನಾವು ಮನೆಯಿಂದ ಹೊರಡ್ತಾ ಇದ್ದೀವಿ. ನೋಡಿ, ನಾವು ಹೊರಟಾಗ 8:15 ಆಗಿತ್ತು. 8:15 ಅಷ್ಟರಲ್ಲಿ ಈಗ ನಾವು ಹೊರಟಿದ್ದೀವಿ. ತನು ಈ ಲೆಹೆಂಗ ಹಾಕ್ಕೊಂಡಿದ್ದಾಳೆ ನೋಡಿ. ಇದು ತನು ಬರ್ತ್ಡೇಗೆ ನಮ್ಮ ಅಕ್ಕ ಕೊಡಿಸಿದಂಥ ಲೆಹೆಂಗ. ಅವತ್ತು ಬರ್ತ್ಡೇ ದಿನ ಹಾಕಿರೋದು ಬಿಟ್ಬಿಟ್ರೆ ಮತ್ತು ಇವತ್ತೇ ಹಾಕಿರೋದು. ಸಖತ್ ಖುಷಿ ಆಯಿತು. ಹೋಗ್ಬೇಕಾದ್ರೆ ಬೆಳಗ್ಗೆನೇ ಒಂದು ಊರಿಗೆ ಪ್ರಯಾಣ ಮಾಡ್ತಾಯಿದ್ವಿ ಅಂತ ಖುಷಿ ಕೊಡುತ್ತಲ್ವ. ನಾವು ಇವತ್ತು ಹೋಗ್ತಿರೋದು ತುಮಕೂರಿಗೆ. ಇನ್ನೂ ಬೇಗನೆ ಹೋಗಬೇಕಿತ್ತು ಅಂತಲೇ ಪ್ಲ್ಯಾನ್ ಇತ್ತು, ಬಟ್ ಆಗಲಿಲ್ಲ, ಲೇಟಾಗೋಯಿತು. ಫ್ರೆಂಡ್ಸ್, ಅಲ್ಲೇ ನಾವು ಟೋಲ್ ಹತ್ರ ಹೂವು ತೊಗೊಂಡ್ವಿ. ಸೊ ಸ್ಯಾರಿ ಉಟ್ಕೊಂಡ್ಮೇಲೆ ಹೂವು ಮುಡ್ಕೊಂಡ್ರೇ ಒಂದು ಲಕ್ಷಣ ಅನಿಸುತ್ತೆ. ಅದರಲ್ಲೂ ಮಲ್ಲಿಗೆ ಹೂವು ಮುಡ್ಕೊಂಡು ಭಾಳ ದಿನ ಆಗಿತ್ತು, ಖುಷಿ ಅನ್ನಿಸ್ತಾ ಇತ್ತು. ಅಕ್ಕ ನಾನು ಇಬ್ಬರೂ ಈಗ ಹೂವು ತೊಗೊಂಡು ಮುಡ್ಕೊಂಡಿದ್ದಾಯಿತು. ಹಾಗೆ ನೋಡಿ, ಮನಸ್ವಿ, ಧ್ರುವ ಮತ್ತು ತನು 3 ಜನ ಖುಷಿಯಾಗಿ ಸಾಂಗ್ ಕೇಳ್ಕೊಂಡು ಬರ್ತಾ ಇದ್ದಾರೆ. ನಾನು ನನ್ನ ಹಸ್ಬೆಂಡು ಹಾಗೆ ನಗಾಡಿಕೊಂಡು ಒಂದು ರೀಲ್ ಕೂಡ ಮಾಡಿಕೊಂಡು ಬಂದ್ವಿ. ಇಲ್ಲಿ ಬರ್ತಾ ದೊಡ್ಡ ಆಂಜನೇಯ ಸ್ವಾಮಿ ಟೆಂಪಲ್ ಇದೆ ನೋಡಿ, ಚೆನ್ನಾಗಿದೆ. ಹಾಗೆ ನೆಲಮಂಗಲ ಹತ್ರನೂ ಒಂದು ಆಂಜನೇಯ ಸ್ವಾಮಿ ಇದೆ ನೋಡಿ ಇಲ್ಲಿ. ಸೀದಾ ಈಗ ನಾವು ತುಮಕೂರು ರೂಟಲ್ಲಿ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ನಾವು 9:30 ಆಯಿತು ಇಲ್ಲಿಗೆ ಬರೋ ಅಷ್ಟೊತ್ತಿಗೆ. ಸುಮಾರು 1-1.5 ಅವರ್ ಜರ್ನಿ ಆಗೋಯಿತು. ಬಂದ ತಕ್ಷಣ ಒಳಗಡೆ ಹೋಗಿ ಬಂದ್ವಿ, ಮನೆ ಒಳಗಡೆ ಹೋಗಿ ನೋಡಿಕೊಂಡು ಬಂದ್ವಿ. ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೀತಾ ಇತ್ತು. ಬಂದ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡೋಣ, ಮಕ್ಕಳಿಗೆಲ್ಲ ಹಶ್ವಾಗಿದೆ ಅಂತೇಳಿ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ವಿ. ಮನೆಯಿಂದನೂ ನಾವು ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ಅಲ್ವಾ, ಹಾಗಾಗಿ ಇಡ್ಲಿ, ಚಟ್ನಿ ಮತ್ತು ಪೊಂಗಲ್ಲು ಬ್ರೇಕ್ಫಾಸ್ಟಿಗಿತ್ತು. ಹಾಗೆ ಇದು ನಮ್ಮ ಮದುಮಗ, ಮದುಮಗ ಅಂದ ತಕ್ಷಣ ನಾನು ಯಾವಾಗಲೂ ಅದೇ ಥರ ಮೆನ್ಷನ್ ಮಾಡ್ತೀನಿ. ಮಧು ನೋಡಿದ್ದೀರಲ್ವ, ಅವಳದು 2ನೇ ಮಗ. ಮೊನ್ನೆ ನಾಮಕರಣ ಕೂಡ ಆಯಿತು, ಇನ್ವೈಟ್ ಮಾಡಿದ್ಲು. ಬಟ್ ನಾವು ಆ ಟೈಮಲ್ಲಿ ತಿರುಪತಿ ಹೋಗಿದ್ರಿಂದ ಬರೋಕ್ಕಾಗಿರಲಿಲ್ಲ. ಒಂದು ಸ್ವಲ್ಪನೂ ಹಠ ಮಾಡಲ್ಲ, ಅಳಲ್ಲ, ಯಾರು ಕರೆದ್ರೂ ಬರ್ತಾರೆ. ನಂಗೆ ತುಂಬ ಇಷ್ಟ ಆಯಿತು. ಪಾಪು ಹೆಸರು ಬಂದು ವೇದಾರ್ಥ ಅಂತೇಳ್ಬಿಟ್ಟು. ಹಾಗೆ ಮನೆ ನೋಡ್ಬೋದು, ಇದೇ ಮನೆ.
ಲಾಸ್ಟ್ ಟೈಮ್ ಗೃಹ ಪ್ರವೇಶ ಆಗಿತ್ತಲ್ವ, ನಮ್ಮ ತುಂಗಕ್ಕ ರಮೇಶಣ್ಣ ಅಂತ ತೋರಿಸಿದೆ ನೋಡಿ ಊರಲ್ಲಿ. ನಮ್ಮ ಅಜ್ಜಿ ಮನೆ ಗೃಹ ಪ್ರವೇಶ ಅನ್ನಲ್ಲ, ಅವ್ರದ್ದೇ ಇದು ಮನೆ. ತುಮಕೂರಲ್ಲಿ ಜಯನಗರದಲ್ಲಿ ಮನೆ ಕಟ್ಟಿದ್ದಾರೆ. ನಮ್ಮ ತಾರಕ ಇದು. ನಮ್ಮ ತಾರಕ ನಿಮಗೆಲ್ಲ ಗೊತ್ತಿದೆ. ತಾರಕ ಜೊತೆ ವಿಡಿಯೋ ಮಾಡಿಕೊಂಡೆ. ಮನೆ ಹೆಸರು ಬೃಂದಾವನ ಅಂತ ಹೇಳ್ಬಿಟ್ಟು. ಈಗ ಮನೆ ಒಳಗಡೆ ಹೋಗ್ತಾ ಇದ್ದೀವಿ. ಇನ್ನೂ ತುಂಬ ಕೆಲಸ ಇದೆ, ಬಟ್ ಇವು ಒಳ್ಳೆ ದಿನ ಬಂದಿದೆ ಅಂತ ಹೇಳ್ಬಿಟ್ಟು ಇವಾಗಲೇ ಗೃಹ ಪ್ರವೇಶ ಇಟ್ಕೊಂಡಿದ್ದಾರೆ. ಅಂದರೆ ಅಕ್ಷಯ ತೃತೀಯ ದಿನ ಗೃಹ ಪ್ರವೇಶ ಹೋಗೋಣ ಅಂತೇಳಿ. ಒಂದು ಫ್ಲೋರ್ ಅವರು ಫಸ್ಟ್ ಫ್ಲೋರಲ್ಲಿ ಅವ್ರಿಗೆ ಮಾಡ್ಕೊಂಡಿದ್ದಾರಲ್ಲ, ಅದನ್ನು ಮಾತ್ರ ಎಲ್ಲ ರೆಡಿ ಮಾಡಿದ್ದಾರೆ. ಇನ್ನು ಸೆಕೆಂಡ್ ಫ್ಲೋರು ಮತ್ತು ತರ್ಡ್ ಫ್ಲೋರು ಇನ್ನೂ ತುಂಬ ಕೆಲಸ ಇದೆ, ಅದೆಲ್ಲ ಆಗಬೇಕು. ಗೃಹ ಪ್ರವೇಶ ಆದಮೇಲೆ ಇಲ್ಲೇ ಉಳ್ಕೊಂಬಿಟ್ಟು ಮನೆಯೆಲ್ಲ ರೆಡಿ ಮಾಡಿಸೋದಕ್ಕೆ ಸರಿ ಆಗುತ್ತೆ ಅಂತೇಳಿ. ಯಾಕಂದರೆ ಇವರು ಇರೋದು ಬೆಂಗಳೂರಲ್ಲಿ. ಬೆಂಗಳೂರಿಂದ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡೋದು ಕಷ್ಟ ಆಗುತ್ತಲ್ವ. ಈ ಮಕ್ಳಿಗೆ ರಜೆ ಇದೆ, ಈ ಟೈಮಲ್ಲಿ ಗೃಹ ಪ್ರವೇಶ ಮಾಡಿ ಇಲ್ಲೊಂದು ತಿಂಗಳು ಉಳ್ಕೊಂಡ್ರೆ ಸಾಕಷ್ಟು ಕೆಲಸಗಳನ್ನ ಮಾಡಿಸ್ಬೋದು ಅಂತೇಳಿ. ಮನೆ ಮಾತ್ರ ತುಂಬ ಬ್ಯೂಟಿಫುಲ್ಲಾಗಿದೆ ಅಂತಲೇ ಹೇಳ್ಬೋದು. ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂತೂ ಅದ್ಭುತವಾಗಿದೆ ನೋಡಿ. ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ, 2 ಕಣ್ಣು ಸಾಕಾಗಲಿಲ್ಲ. ರಮೇಶಣ್ಣ ತುಂಗಕ್ಕ ಇಬ್ಬರು ಕೂಡ ಪೂಜೆ ಕೂತಿದ್ದಾರೆ. ಹಾಗೆ ಪೂಜೆ ಮಾಡಿಸ್ತಿದ್ದಂಥ ಐನೂರು ಕೂಡ ತುಂಬ ಚೆನ್ನಾಗಿ ಹಾಡೆಲ್ಲ ಹೇಳ್ಕೊಂಡು ಪೂಜೆ ಮಾಡಿಸಿದ್ರು. ಸೊ ಫ್ರೆಂಡ್ಸ್, ನೋಡ್ತಾ ಇದ್ರಲ್ಲ, ಮನೆ ಕೂಡ ತುಂಬ ಚೆನ್ನಾಗಿದೆ, ದೊಡ್ಡದಾಗಿದೆ. 3 ಬೆಡ್ರೂಮ್ ಮನೆ ಇದು. ಈಗ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದ್ದಾರೆ. ಅಮ್ಮ ನಾವು ಬಂದಾದ್ಮೇಲೆ ಬಂದರು. ಇವರು ನಮ್ಮ ಹೊನ್ನ ಆಂಟಿ, ಅಮ್ಮನ ತಂಗಿ. ಹಾಗೆ ನಮ್ಮ ಅಣ್ಣನ ಮಿಸ್ಸಸ್ ಅವ್ರು ಹಿಂದೆ ಇರೋರು. ಇವರು ನಮ್ಮ ಅತ್ತೆ ಆಗಬೇಕು, ಗೀತತ್ತೆ ಆಗಬೇಕು. ಅವ್ರು ನಮ್ಮ ಅಕ್ಕ ಆಗಬೇಕು, ಪ್ರೇಮಕ್ಕ. ಇಲ್ಲಿ ನೋಡಿ ನಮ್ಮ ತಾರಕ್ಕ, ನಮ್ಮ ವೀಣಕ್ಕ ಇಬ್ಬರು. ನಮ್ಮ ತಾರಕ್ಕ ವೀಣಕ್ಕ ಈ ಮನೆ ಇದೆಯಲ್ಲ, ನಮ್ಮ ರಮೇಶ್ ಅಣ್ಣನ ತಂಗಿಯವರು. ತಾರಕ್ಕ ವೀಣಕ್ಕ ಮಧು. ಸೊ ನಾನು ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದ್ದೀನಿ, ಗೊತ್ತಿಲ್ಲದಿರೋರಿಗೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಮನೆ ತುಂಬ ಜನ. ಹಾಗೆ ಇವರು ಪಿಂಕ್ ಸ್ಯಾರಿ ಉಟ್ಟಿರೋದು ನಮ್ಮ ಅತ್ತೆ, ಅಂದರೆ ನಮ್ಮ ರಮೇಶ್ ಅಣ್ಣನ ತಾಯಿ, ಅಮ್ಮನ ಅಣ್ಣನ ಹೆಂಡ್ತಿ. ಜೀವನದಲ್ಲಿ ಈ ಥರದೊಂದು ಮನೆ ಕಟ್ಟಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ. ತುಂಬ ಖುಷಿಯಾಯಿತು. ಮನೆ ಅಂತೂ ತುಂಬಾ ಚೆನ್ನಾಗಿದೆ, ದೊಡ್ಡದಾಗಿ ತುಂಬಾ ಬ್ಯೂಟಿಫುಲ್ಲಾಗಿದೆ. ಎಲ್ಲರೂ ಹಾಯ್ ಮಾಡ್ತಿದ್ದಾರೆ. ಹಿಂದೆ ನಮ್ಮ ದಿಲೀಪ್ ಅಣ್ಣ, ನಮ್ಮ ಭವಿ ಅಕ್ಕ, ಅವರು ನಮ್ಮ ಜೈ ಅಕ್ಕ, ನಮ್ಮ ದೊಡ್ಡಮ್ಮನ ಮಕ್ಕಳು, ಅವರೆಲ್ಲರೂ ಅವ್ರ ಮಕ್ಕಳು ಇವರು. ಅಯ್ಯೋ ನಮ್ಮ ಎಲ್ಲ ತುಂಗಕ್ಕ ನೋಡಿ ಫ್ರೆಂಡ್ಸ್, ನಮ್ಮ ತುಂಗಕ್ಕೂ ನೋಡಿ ಫ್ರೆಂಡ್ಸ್. ಎಲ್ಲರೂ ಯೂಟ್ಯೂಬರ್ಸ್ಗೆಲ್ಲ ಸಬ್ಸ್ಕ್ರೈಬ್ ಆಗ್ರಿ. ಬರೋ ವರ್ಷ ಇನ್ನೊಂದು ಮನೆ ಜಲ ಕಟ್ಲಿ, ಬೇಗ ಕಟ್ಲಿ. ಬರೋ ವರ್ಷ ಇನ್ನೊಂದು ಮನೆ ಗೃಹ ಪ್ರವೇಶ ಮಾಡೋಣ. ಹೇಳು, ಜಲದ ಮನೆ ಮಾಡೋಣ, ತುಂಗಕ್ಕನ ಮನೆ. ಫ್ರೆಂಡ್ಸ್, ಇವರು ನಮ್ಮ ದೊಡ್ಡಮ್ಮ, ಎರಡನೇ ದೊಡ್ಡಮ್ಮ. ಅಣ್ಣಯ್ಯ ಚೆನ್ನಾಗಿದ್ದೀರಿ ಅಣ್ಣಯ್ಯ. ಫ್ರೆಂಡ್ಸ್ ನೋಡಿ, ನಮ್ಮಮ್ಮ ಸ್ವಲ್ಪ ಲೇಟಾಗೆ ಬಂದರು. ಯಾಕಂದರೆ ತುಮಕೂರು ತನಕ ಬರಬೇಕಲ್ವ, ಹಾಗಾಗಿ ಟ್ರೈನ್ ಹತ್ಕೊಂಡು ಬರೋತ್ತಿಗೆ ಲೇಟ್ ಆಯಿತು. ನಾವೇ ಮುಂಚೆನೇ ಬಂದಿದ್ವಿ. ನಾನು ಊರಿಗೆ ಹೋಗಿಲ್ವ ಅಂತ ಕೇಳ್ತಾ ಇದ್ದೀರಲ್ವ. ನಾನು ಊರಿಗೆ ಹೋಗೋಣ ಅಂತಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಗೃಹ ಪ್ರವೇಶ ಮುಗಿಸ್ಕೊಂಡು ಹಾಗೆ ಅಮ್ಮನ ಜೊತೆ ಊರಿಗೆ ಹೋಗೋಣ ಅಂತಲೇ ಇತ್ತು. ಬಟ್ ಅಕ್ಕ ಊರಿಗೆ ಬರ್ತಾ ಇಲ್ಲ, ಮಕ್ಳಿಗೆ ಅಡ್ಮಿಷನ್ ಆಗಿಲ್ಲ ಇನ್ನು. ಹಾಗಾಗಿ ಅವಳು ಊರಿಗೆ ಬರ್ತಾ ಇಲ್ಲ. ಅವಳು ಈಗ ನಮ್ಮ ಜೊತೆನೇ ಬಂದಿರೋದ್ರಿಂದ ಮತ್ತು ಮಕ್ಕಳನ್ನ ಅವಳನ್ನ ಬಸ್ಸಿಗೆ ಕಳ್ಸೋಕ್ಕಾಗಲ್ಲ. ನಮ್ಮ ಭಾವನೂ ಬಂದಿಲ್ವಲ್ಲ, ಹಾಗಾಗಿ ನಾನು ರಿಟರ್ನ್ ಹೋಗಿದ್ದಾಯಿತು. ಇವರು ನಮ್ಮ ಅತ್ತಿಗೆ, ನಮ್ಮ ದೊಡ್ಡಮ್ಮನ ಸೊಸೆ, ಅಲ್ಲಿ ಕೂತಿದ್ರಲ್ಲ ನಮ್ಮ ದೊಡ್ಡಮ್ಮ ಚೇರ್ ಮೇಲೆ, ಅವ್ರ ಸೊಸೆ, ನಮ್ಮ ಅಣ್ಣನ ಹೆಂಡ್ತಿ ಆಗಬೇಕು. ಫ್ರೆಂಡ್ಸ್ ಬನ್ನಿ, ಈಗ ಮನೆ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. ನಾನು ಅಲ್ಲಿ ಗೃಹ ಪ್ರವೇಶ ಆಗಿದ್ದು ಮನೆ ವಿಡಿಯೋ ಮಾಡ್ಕೊಳ್ಳೋದೇ ಮರ್ತುಬಿಟ್ಟೆ. ಈಗ ನಾನು ಸೆಕೆಂಡ್ ಫ್ಲೋರಲ್ಲಿ ತೋರಿಸ್ತಾ ಇದ್ದೀನಿ. ಸೇಮ್ ಆ್ಯಸ್ ಇಟ್ ಈಸ್ ಫಸ್ಟ್ ಫ್ಲೋರಲ್ಲಿ ಏನಿದೆ ಮನೆ 3 ಬೆಡ್ರೂಮ್, ಅದೇ ಥರ ಸೆಕೆಂಡ್ ಫ್ಲೋರಲ್ಲಿದೆ. ಹೊರ್ಗಡೆಯಿಂದ ವ್ಯೂ ಅಂತೂ ಎಕ್ಸಲೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಆಪೋಸಿಟ್ ಬೆಟ್ಟ ಕಾಣೋದ್ರಿಂದ ತುಂಬ ಚೆನ್ನಾಗಿದೆ. ಇಲ್ಲಿ ಬರ್ತಾ ಇದ್ದಂಗೆ ನೋಡಿ, ಇದು ಎಂಟ್ರೆನ್ಸು. ಸುಮ್ಮನೆ ಹಾಗೇ ಒಂದು ಎಂಟ್ರೆನ್ಸ್ ಇದೆ, ಅಲ್ಲಿ ಈ ರೀತಿ ಸ್ಪೇಸ್ ಇದೆ. ಅದಾದಮೇಲೆ ಹಾಲ್ ಬರುತ್ತೆ. ಹಾಲ್ ಆದಮೇಲೆ ಕಿಚನ್ನು. ಇಲ್ಲಿ ದೇವ್ರ ಮನೆ ಇದೆ ನೋಡಿ. ಕೆಳಗಡೆ ದೇವ್ರ ಮನೆ ಅಂತೂ ತುಂಬ ಚೆನ್ನಾಗಿತ್ತು, ಬಟ್ ನಾನು ವೀಡಿಯೋ ಮಾಡಲಿಲ್ಲ. ಸೊ ಹಾಗೆ ಮೇಲೆ ಫಾಲ್ ಸೀಲಿಂಗ್ ಕೂಡ ಆಗಿದೆ. ಇಲ್ಲಿ ಡೈನಿಂಗ್ ಹಾಲು ಮತ್ತು ಕಿಚನ್ನು ಎರಡೂ ಕೂಡ ಹಿಂಗೆ ಅಟ್ಯಾಚನ್ನು, ಓಪನ್ ಕಿಚನ್ ಇದೆ. ಹಾಗೆ ಇಲ್ಲಿ ಯುಟಿಲಿಟಿಗೆ ಅಂತ ಬಿಟ್ಟಿದ್ದಾರೆ. ಗಾಳಿ ಬೆಳಕು ಅಂತೂ ಎಕ್ಸಲೆಂಟ್ ಆಗಿದೆ. ಏರಿಯಾ ಕೂಡ ತುಂಬ ಚೆನ್ನಾಗಿದೆ. ಇದು ಜಯನಗರ ಬಡಾವಣೆ, ತುಮಕೂರು. ಇದು
ಡೈನಿಂಗ್ ಹಾಲಿಂದ ಮತ್ತೆ ಒಂದು ಬೆಡ್ರೂಮ್ ಇದೆ, ಪಕ್ಕದಲ್ಲಿ ಒಂದು ಬೆಡ್ರೂಮ್ ಕೂಡ ಹೋಗ್ಬೋದು. ಫಾಲ್ ಸೀಲಿಂಗ್ ಎಲ್ಲ ಆಗಿದೆ. ಇನ್ನೂ ಅಡುಗೆ ಮನೆ ಏನೂ ಆಗಿಲ್ಲ ಅಲ್ಲ ಕಯ್ಯ, ಸುಮಾರು ಕೆಲಸ ಐತೆ ಅಲ್ವಾ? ಇದು ಇನ್ನು ಕಮೋಡ್ ಏನು ಹಾಕೇ ಇಲ್ಲ. ಹಾಕಿಲ್ಲ. ಈಗ ಇಲ್ಲೇ ಇರ್ತಾರ 45 ದಿವಸ. ಇದು ಅಟ್ಯಾಚ್ ಟಾಯ್ಲೆಟ್ ಇತ್ತಾ? ಎಲ್ಲವಕ್ಕೂ ಇತ್ತು ಅಟ್ಯಾಚ್ ಅಕ್ಕಯ್ಯ. ಹಾಂ, ಅಕ್ಕ ಇದು ಡಬಲ್ ಬೆಡ್ರೂಮಾ? ಇನ್ನೊಂದು ಎಲ್ಲಿತ್ತು? ಓ, ಅಲ್ಲಿತ್ತಲ್ಲ, ಕರೆಕ್ಟ್. ಮೇಲ್ ಬೇರೆ ಥರ ಬಾರ ಆಂಟಿ, ನೀನು ಬಾ, ನಮ್ಮ ಅಮ್ಮ ಹೋಗಿ. ಮೇಲ್ ಬೇರೆ ಥರ ಐತಿ. ಓ, ಮೇಲ್ ಚೆನ್ನಾಗಿತ್ತು ಕಣಕೈ ಭಾಳ. ಹೌದಾ? ಹ್ಞೂ, ಚೆನ್ನಾಯ್ತು ಅಲ್ವಾ? ಬೇಕಾದಂಗಿತ್ತು ಹಾಲಂಗೆ ನೋಡೋದು. ಓ, ಓಪನ್ ಕಿಚನಾ? ಇನ್ನೂ ಇಲ್ಲೂ ತುಂಬ ವರ್ಕ್ ಇದೆ. ಹೌದಾ? ಕೆಲ್ಸದ ಹುಡುಗರ್ದ ಕಿಚನ್ ಇದು. ಕಿಟಕಿ ವಾಷಿಂಗ್ ಮಿಷಿನಿಗೆಲ್ಲ ಇಟ್ಟಾರಲ್ವ ಫಿಟ್ ಮಾಡೋದು. ಕಮೋಡ್ಗಳು ಎಲ್ಲ ತಂದಿಟ್ಟವ್ರೆ. ದೇವ್ರ ಮನೆ ಚೆನ್ನಾಯ್ತು. ಫ್ರೆಂಡ್ಸ್, ಒಟ್ಟು 3 ಫ್ಲೋರ್ ಇದೆ, 4 ಮನೆ ಇದೆ. 2 ತ್ರಿಬಲ್ ಬೆಡ್ರೂಮು, 2 ಡಬಲ್ ಬೆಡ್ರೂಮು. ಗ್ರೌಂಡ್ ಫ್ಲೋರಲ್ಲಿ ಮತ್ತು ಮೇಲೆ ಟೆರೆಸ್ ಮೇಲೆ ಇಲ್ಲಿ ಡಬಲ್ ಬೆಡ್ರೂಮ್ ಇದೆ. ಫಸ್ಟು ಸೆಕೆಂಡು ತ್ರಿಬಲ್ ಬೆಡ್ರೂಮ್ ಇದೆ. ಸೊ ಮನೆ ಅಂತೂ ತುಂಬಾ ಚೆನ್ನಾಗಿದೆ ನೋಡಿ. ಸೊ ಆಲ್ಮೋಸ್ಟ್ ಎಲ್ಲರೂ ಪೂಜೆ ಎಲ್ಲ ಮುಗಿದ್ಮೇಲೆ ಪ್ರೆಸೆಂಟೇಷನ್ ಕೊಟ್ಟು ಈಗ ಹೊರಡ್ತಾ ಇದ್ದಾರೆ. ನನ್ನ ಹಸ್ಬೆಂಡು ಬರ್ತಾ ಇದ್ದಾರೆ ನೋಡಿ ಕೆಳಗೆ. ಫ್ರೆಂಡ್ಸ್, ನೈಟೇ ಎಲ್ಲ ಹೋಮ ಎಲ್ಲ ಆಗಿತ್ತು. ಇವಾಗ ಅಮ್ಮ ಮತ್ತು ಅಕ್ಕ ನಾವೆಲ್ಲ ಮುಯ್ಯಿಗೆ ಕೊಡ್ತಾಯಿದ್ದೀವಿ ಅಷ್ಟೇ. ಪ್ರೆಸೆಂಟೇಷನ್ ನಾನೇನು ತಂದಿಲ್ಲ, ಎಲ್ಲ ಕ್ಯಾಶ್ ಮುಯ್ಯೇ ಕೊಡ್ತಾಯಿದ್ದೀವಿ. ಅಕ್ಕ ಅಮ್ಮ ಒಂದು ಸಲ ಫೋಟೋ ತೆಗೆಸ್ಕೊಂಡ್ರು. ಅದಾದಮೇಲೆ ನಾವು ನಮ್ಮ ಫ್ಯಾಮಿಲಿ ಸಪ್ರೇಟಾಗಿ, ನಾನು ಹಸ್ಬೆಂಡು ತನು ಸಪ್ರೇಟಾಗಿ ಫೋಟೋ ತೆಗೆಸ್ಕೊಳ್ಳೋಣ ಅಂತ ನಿಂತಿದ್ದೀವಿ. ಇಲ್ಲಿ ಇವರು ನಮ್ಮ ಹೇಮಾದೇವಿಯವರ ಅಮ್ಮ, ನಮ್ಮ ಆಂಟಿ, ನಮ್ಮಮ್ಮನ ತಂಗಿ, ಅವರು ಇವಾಗ ಕೊಡ್ತಾಯಿದ್ದಾರೆ. ಸೊ ಫಸ್ಟೀಗ ಆಂಟಿ ಕೊಡಲಿ, ಆಮೇಲೆ ನಾವು ಕೊಡೋಣ ಅಂತ ಸೈಡಿಗೆ ಬರ್ತಾಯಿದ್ದೀವಿ. ಇನ್ನೂ ತುಂಬ ಜನ ಬರೋರು ಊರಲ್ಲಾಗಿದ್ರಂತೂ ಅದೆಷ್ಟೋ ಜನ ಬರೋರೋ ಗೊತ್ತಿಲ್ಲ. ಬಟ್ ಇಲ್ಲಿ ದೂರ ಆಗಿದ್ದರಿಂದ ಸ್ವಲ್ಪ ಕಡಿಮೆ ಬಂದಿದ್ದಾರೆ. ನಮ್ಮ ಫ್ಯಾಮಿಲಿ ಅಂತೂ ಸಿಕ್ಕಾಪಟ್ಟೆ ದೊಡ್ಡ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ತುಂಬ ದೊಡ್ಡ ಫ್ಯಾಮಿಲಿ ನಮ್ಮದು. ಹಾಗಾಗಿ ಇಲ್ಲಿ ಚೂರು ಕಡಿಮೆನೇ ಅಂತಲೇ ಹೇಳ್ಬೋದು. ಇನ್ನು ಊರಲ್ಲಿ ಆಗ್ಬಿಟ್ಟಿದ್ರಂತೂ ಅದೆಷ್ಟು ಜನಸಾಗರ ಆಗೋದೋ ಗೊತ್ತಿಲ್ಲ. ತುಂಬ ಹತ್ರದವ್ರು ಮಾತ್ರ ಬಂದಿದ್ದೀವಿ ಅಷ್ಟೇ. ಇವರು ನಮ್ಮ ದೊಡ್ಡಮ್ಮ, ಆವಾಗಲೇ ಪರಿಚಯ ಮಾಡಿಕೊಟ್ನಲ್ಲ, ಇವರು ನಮ್ಮ ದೊಡ್ಡಮ್ಮ, ಅಮ್ಮನ 2ನೇ ಅಕ್ಕ. ಅವರು ನಮ್ಮ ಅತ್ತೆ, ಅಮ್ಮನ ಅಣ್ಣನ ಹೆಂಡ್ತಿ. ಇಲ್ಲಿ ನಿಂತಿರೋರು ನಿಮಗೆ ಗೊತ್ತಿರೋಂಗೆ ನಮ್ಮ ಕಮ್ಮು ಅವ್ರ ಫಾದರು, ನಮ್ಮ ಚಿಕ್ಕಪ್ಪ. ನೋಡಿ ಅಲ್ಲಿ ಹೈಟ್ ಇದ್ದಾರಲ್ಲ, ಅವರು ಸ್ಪೋರ್ಟ್ಸ್ ಮ್ಯಾನು, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸ್ಪೋರ್ಟ್ಸ್ ಮ್ಯಾನು. ಇವಾಗ ರಿಟೈರ್ಡ್ ಫೈರ್ ಆಫೀಸರು, ಇವಾಗ ರಿಟೈರ್ಡ್ ಆಗಿ ಮನೆಯಲ್ಲಿದ್ದಾರೆ. ಇವರು ನಮ್ಮ ಆಂಟಿ, ಕಮ್ಮು ಅವರಮ್ಮ. ನಮ್ಮ ಗೌರಿ ಆಂಟಿ ಅಂತ ನಾನು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ.
ಗೊತ್ತಿಲ್ದಿರೋರಿಗೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಅಮ್ಮನ ಕೊನೆ ತಂಗಿ. ಹಾಗೆ ಫ್ರೆಂಡ್ಸ್, ಅಮ್ಮನ ಅಕ್ಕ ತಂಗಿರಿಗೆಲ್ಲ ಸೇಮ್ ಸ್ಯಾರಿ ತೊಗೊಬಂದಿದ್ದಾರೆ. ಇದು ಅಣ್ಣವರೇ ಕೊಡಿಸಿರೋ, ರಮೇಶ್ ಅಣ್ಣವರೇ ಕೊಡಿಸಿರೋ ಸ್ಯಾರಿ. ಹಾಗಾಗಿ ಎಲ್ಲರೂ ಸೇಮ್ ಸ್ಯಾರಿ ಉಟ್ಟಿದ್ದಾರೆ. ಕಲರ್ ಮಾತ್ರ ಇವರು ನಮ್ಮ ಅತ್ತೆ, ಏಕೈಕ ಅತ್ತೆ, ಅಮ್ಮನ ಅಣ್ಣನ ಹೆಂಡತಿ. ಸೊ ನಮ್ಮ ಫ್ಯಾಮಿಲಿಯ ಒಂಥರ ಮೇನ್ ಪಿಲ್ಲರ್ ಥರ. ಇದು ನಮ್ಮ ಅಣ್ಣ, ನಮ್ಮ ದೊಡ್ಡಮ್ಮನ ಮಗ. ಇವರು ನಮ್ಮ ದೊಡ್ಡಮ್ಮನ ಮಗಳು ಭವ್ಯಕ್ಕ, ನಮ್ಮ ದಿಲೀಪಣ್ಣ ಭವ್ಯಕ್ಕ. ಯಾಕೆ ನನ್ನ ಎಲ್ಲರೂ ಜೊತೆ ಸೇರಿದಾಗ ಖುಷಿನೇ ಬೇರೆ ಫ್ರೆಂಡ್ಸ್. ನಿಜವಾಗ್ಲೂ ತುಂಬ ಖುಷಿಯಾಯಿತು ನನಗೆ. ಬಂದಿದ್ದು ತುಂಬ ಅಪರೂಪ ಆಯಿತು. ತುಂಬ ದಿನದ ನಂತರ ಎಲ್ಲರೂ ಒಟ್ಟಿಗೆ ಸೇರಿದಂಥ ಸಖತ್ತು ಖುಷಿ ಕೊಡ್ತು ಅಂತಲೇ ಹೇಳ್ಬೋದು. ಮಗನೇನಪ್ಪ ಹುಡುಗ ಫ್ರೆಂಡ್ಸ್, ಬಿಂದು ಸರ ಫ್ರೆಂಡ್ಸ್, ಬಿಂದು ದೊಡ್ಡನಾದ್ಮೇಲೆ ನಮ್ಮ ವಿಡಿಯೋದಲ್ಲಿ ಬರಲ್ಲ. ಫ್ರೆಂಡ್ಸ್, ನಮ್ಮ ಮುತ್ತುದು ಬರ್ತಾರೆ ಇವತ್ತು. ಹ್ಯಾಪಿ ಬರ್ಡೇ, ಎಲ್ಲರೂ ವಿಶ್ ಮಾಡಿ ನಮ್ಮ ಫ್ರೆಂಡ್ಸ್. ಹಾಗೆಯೇ ಇಲ್ಲಿ ಫಸ್ಟ್ ಇರೋರನ್ನ ನಮ್ಮ ವೀಡಿಯೋದಲ್ಲಿ ಫಸ್ಟ್ ಟೈಮ್ ತೋರಿಸ್ತಾ ಇದ್ದೀನಿ. ಅವರು ನಮ್ಮ ತಾರಕಯ್ಯವರ ಅತ್ತೆ, ಅವ್ರ ಹಸ್ಬೆಂಡ್ ತಾಯಿ. ಸೊ ಅವರು ಬಂದಿದ್ದರು. ಲಾಸ್ಟ್ ಟೈಮು ನಾನು ಅವ್ರನ್ನ ತೋರಿಸಿರಲಿಲ್ಲ, ಹಾಗಾಗಿ ತೋರಿಸ್ತಾ ಇದ್ದೀನಿ. ಎಲ್ಲರೂ ನಿಧಾನ ಕೇಳ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಅತ್ತೆ, ನಮ್ಮ ಆಂಟಿ, ನಮ್ಮ ದೊಡ್ಡಮ್ಮ ಎಲ್ಲರೂ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತಲೇ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಚಾನಲ್ನ ಹೊಸ್ದಾಗಿ ನೋಡ್ತಿರೋರು ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಈ ಸೆಕೆಂಡ್ ಪಾರ್ಟ್ ಇದೆ ಈ ವ್ಲಾಗ್ದು, ಅದನ್ನು ಕೂಡ ನಾಳೆ ಮತ್ತೆ ನಾನು ಶೇರ್ ಮಾಡ್ತೀನಿ. ಈ ವ್ಲಾಗಿಗೆ ನಿಮ್ಮ ಸಹಕಾರ ಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.